ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಮತ್ತೊಮ್ಮೆ ಬಟ ಬಯಲಾಗಿದೆ. ಅದು ಏನು, ಇವರುಗಳು ಕೊಟ್ಟ ಹೇಳಿಕೆಯಿಂದಲೇ ನ್ಯಾಯಾಲಯಕ್ಕೆ SIT ಸಲ್ಲಿಸಿದ ವರದಿಯಲ್ಲೂ ಕೂಡ ಈ ಬುರುಡೆ ಗ್ಯಾಂಗ್ನ ಸೀಕ್ರೆಟ್ ಏನು ಅಂತ ಬಯಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ದೂರುದಾರ ಜಯಂತ್ ಈತ ಕೊಟ್ಟಂತಹ ಹೇಳಿಕೆಯಲ್ಲಿ ಬುರುಡೆ ಷಡ್ಯಂತ್ರದ ಸತ್ಯಾಂಶಗಳು ಎಲ್ಲವನ್ನ ಕೋರ್ಟ್ಗೆ SIT ಅವರು ಕೊಟ್ಟಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ಅಂತಾನೆ ಈ ಬುರುಡೆ ಪಟಾಲಂ ದೆಹಲಿಗೂ ಕೂಡ ಬುರುಡೆಯನ್ನು ತಗೊಂಡು ಹೋಗಿದ್ದು ನಿಮಗೆಲ್ಲ ಗೊತ್ತೇ ಇತ್ತು. ಜೊತೆಗೆ ಇಷ್ಟೆಲ್ಲ ಷಡ್ಯಂತ್ರವನ್ನು ಇವರೆಲ್ಲ ಸೇರ್ಕೊಂಡು ಮಾಡಿದ್ದು ತಿಮರೋಡಿ ಮನೆಯಲ್ಲೇ ಅಂತ ಗೊತ್ತಾಗಿದೆ. ಹಾಗಾದರೆ ಕೋರ್ಟ್ ಮುಂದೆ ಅಂದರೆ ಪೊಲೀಸರ ಮುಂದೆ ಜಯಂತ್ ಕೊಟ್ಟಂತಹ ಹೇಳಿಕೆಯಲ್ಲಿ ಏನೆಲ್ಲ ಸತ್ಯಗಳನ್ನು ಆತ ಹೇಳಿದ್ದಾನೆ ಕೇಳಿದ್ರೆ ನಿಜಕ್ಕೂ ಕೂಡ ಎಂಥ ಪಾಪಿಗಳು ಇವರು ಅಂತ ಅನ್ನಿಸ್ಬಿಡುತ್ತೆ. ನೋಡಿ ಅವ್ರು ಏನು ಹೇಳಿದ್ದಾರೆ. ಧರ್ಮಸ್ಥಳದ ಬುರುಡೆ ಕೇಸ್ ಷಡ್ಯಂತ್ರ ಬಯಲು, ಬುರುಡೆಯ ಸತ್ಯ ಬಿಚ್ಚಿಟ್ಟ ದೂರುದಾರ ಜಯಂತ್. SIT ರಿಪೋರ್ಟ್ನಲ್ಲಿ ಸ್ಫೋಟಕ ಸತ್ಯ ಬಯಲು. ಹೌದು, ಧರ್ಮಸ್ಥಳ ಬುರುಡೆ ಕೇಸ್ನ ಇನ್ನಷ್ಟು ಸತ್ಯಾಂಶ ಬಯಲಾಗಿದೆ. ದೂರುದಾರ ಜಯಂತ್ ಕೊಟ್ಟ ಹೇಳಿಕೆಯಲ್ಲಿ ಎಲ್ಲ ಸತ್ಯಾಂಶಗಳು ಬಯಲಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ನಡೆಸಲು ತಿಮರೋಡಿ ಅಂಡ್ ಟೀಮ್ ನಡೆಸಿದ್ದ ಮಸಲತ್ತನ ಜಯಂತ್ ಬಿಚ್ಚಿಟ್ಟಿದ್ದಾನೆ. ಬುರುಡೆಯನ್ನ ದೆಹಲಿಗೆ ಕೊಂಡೊಯ್ದು ಏನೇನು ಮಾಡಲಾಯಿತು ಅನ್ನೋದನ್ನು ವಿವರಿಸಿದ್ದಾರೆ. ಮಟ್ಟಣ್ಣವರ್, ಚಿನ್ನಯ್ಯ ಹಾಗೂ ಸುಜಾತಾ ಭಟ್ ಜೊತೆ ಸೇರಿ ದೆಹಲಿಗೆ ಬುರುಡೆ ಹೊತ್ತೊಯ್ದು ಏನೇನು ಮಾಡಲಾಯಿತು ಅನ್ನೋದನ್ನ SIT ಮುಂದೆ ವಿವರಿಸಿದ್ದ. ಸುಜಾತಾ ಭಟ್ ರೂಮ್ನಲ್ಲೇ ಇತ್ತು ಬುರುಡೆ. ಆಕೆಗೆ ಗೊತ್ತಾಗದಂತೆ ಬಚ್ಚಿಟ್ಟಿದ್ದ ಗ್ಯಾಂಗ್. ಹೌದು, ಕರ್ನಾಟಕದಿಂದ ದೆಹಲಿಗೆ ಬುರುಡೆ ಹೊತ್ತೊಯ್ದ ಜಯಂತ್, ಮಟ್ಟಣ್ಣವರ್, ಚಿನ್ನಯ್ಯ ಹಾಗೂ ಸುಜಾತಾ ಭಟ್ ವಕೀಲರ ಮೂಲಕ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಮುಂದಾಗಿದ್ದಾರೆ. ಈ ವೇಳೆ ಏನೇನಾಯಿತು ಅಂತ ದೂರುದಾರ ಜಯಂತ್ ಹೇಳಿಕೊಂಡಿದ್ದಾನೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತರ ಮಾಡಿದ್ದಾರೆ ಅನ್ನುವಂಥ ಒಂದು ಸ್ಫೋಟಕ ವಿಚಾರ ಇದೀಗ SITಯ ವರದಿಯಲ್ಲಿ ಬಹಿರಂಗಗೊಂಡಿರುವಂಥದ್ದು. ಕಳೆದ ಜುಲೈ 20ನೇ ತಾರೀಕಿನ ದಿನ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಮಾಸ್ಕ್ ಮ್ಯಾನ್ ಅವರು ಬಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದ. ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥದ್ದು. ಹೀಗಾಗಿ ತಕ್ಷಣಕ್ಕೆ ಸರ್ಕಾರ SITಯನ್ನು ರಚನೆ ಮಾಡಿ ತನಿಖೆಯನ್ನು ಮಾಡಿತ್ತು. ಅದರ ಜೊತೆಗೆ ಆತ ಹೇಳಿರುವಂಥ ಸುಮಾರು 17 ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡಿತ್ತು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಆತ ಹೇಳಿದ ರೀತಿಯಲ್ಲಿ ಬುರುಡೆಗಳಾಗಲಿ ಅಸ್ಥಿಪಂಜರಗಳಾಗಲಿ ಪತ್ತೆ ಆಗಿಲ್ಲ. ಆ ಬಳಿಕ ಆತನೇ ಆರೋಪಿ, ಆತನೇ ಷಡ್ಯಂತರ ಮಾಡಿದ್ದಾನೆ ಅನ್ನುವಂಥ ಹಿನ್ನೆಲೆಯಲ್ಲಿ ಆತನನ್ನು ಬಂಧಿಸಿ ಜೈಲಿಗೆ ಕಳಿಸಲಾಗಿತ್ತು. ಇದರ ಜೊತೆಗೆ ಷಡ್ಯಂತರ ಮಾಡಿರುವಂಥ ಪ್ರಮುಖರಾಗಿರುವಂಥ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣರು, ಜಯಂತ್ ಟಿ, ವಿಠಲ್ ಗೌಡ, ಸುಜಾತಾ ಭಟ್ ಹೀಗೆ ಎಲ್ಲರನ್ನ ವಿಚಾರಣೆಗೊಳಪಡಿಸಿತ್ತು. ಆ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂಥ ಹೇಳಿಕೆಗಳನ್ನು SIT ದಾಖಲಿಸಿ ಈಗ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಿತ್ತು. ಅದರಲ್ಲಿ ಕೆಲವೊಂದು ಸ್ಫೋಟಕ ಮಾಹಿತಿಗಳು ಬಹಿರಂಗಗೊಂಡಿರುವಂಥದ್ದು. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಈ ಬುರುಡೆ ಗ್ಯಾಂಗ್ ಮಾಡಿರುವಂಥ ಷಡ್ಯಂತ್ರ ಎಲ್ಲವೂ ಬಹಿರಂಗಗೊಂಡಿರುವಂಥದ್ದು. ಸುಜಾತಾ ಭಟ್ ರೂಮ್ನಲ್ಲಿ ತಲೆಬುರುಡೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಏನೆಲ್ಲ ಷಡ್ಯಂತ್ರ ಮಾಡಬೇಕೋ ಅದೆಲ್ಲವನ್ನೂ ನಾವೆಲ್ಲ ಸೇರಿ ಮಾಡಿದ್ದೇವೆ. ವಕೀಲರ ಮೂಲಕ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಗಿರೀಶ್ ಮಟ್ಟಣ್ಣವರ್, ಸುಜಾತಾ ಭಟ್, ಚಿನ್ನಯ್ಯ ವಿಮಾನದಲ್ಲಿ ದೆಹಲಿಗೆ ಹೋಗಿದ್ರೆ ನಾನು ರೈಲಿನಲ್ಲಿ ಬುರುಡೆ ಜೊತೆಗೆ ಹೋಗಿದ್ದೆ. ಎಲ್ಲರೂ ದೆಹಲಿಯ ವಿಠಲ ಮಂದಿರದಲ್ಲಿ ರೂಮ್ ಮಾಡಿದ್ರು. ಸುಜಾತಾ ಭಟ್ಗೆ ಬೇರೆ ರೂಮ್ ಹಾಗೂ ಇನ್ನುಳಿದ 3 ಇನ್ನೊಂದು ರೂಮ್ನಲ್ಲಿ ಇದ್ದರು. ಸುಜಾತಾ ಭಟ್ಗೆ ಗೊತ್ತಾಗದಂತೆ ಆಕೆಯ ರೂಮ್ನ ಮಂಚದ ಅಡಿಯಲ್ಲಿ ಬುರುಡೆಯನ್ನ ಇಟ್ಟಿದ್ದು ಆಕೆ ಅಲ್ಲೇ ಮಲಗಿದ್ರು ಅಂತ SITಗೆ ಕೊಟ್ಟ ಹೇಳಿಕೆಯಲ್ಲಿ ಟಿ ಜಯಂತ್ ಹೇಳಿದ್ದಾನೆ. ಕೆಟ್ಟ ಕನಸಿನಿಂದ ಬೆಚ್ಚಿ ಬಿದ್ದ ಜಯಂತ್ ದೆಹಲಿಯಿಂದ ಬುರುಡೆ ತರಲು ಒಪ್ಪಲಿಲ್ಲ. ಇನ್ನು ಬುರುಡೆ ಕೊಂಡೊಯ್ದ ದಿನ ಜಯಂತ್ ಕೆಟ್ಟ ಕನಸಿನಿಂದ ಬೆಚ್ಚಿ ಬಿದ್ದಿದ್ದಾನೆ. ಹೀಗಾಗಿ ರೈಲಿನಲ್ಲಿ ದೆಹಲಿಯಿಂದ ಬೆಂಗಳೂರಿಗೆ ಬುರುಡೆ ವಾಪಸ್ ತರಲು ಹಿಂದೇಟು ಹಾಕಿದ್ದಾನೆ. SIT ಮುಂದೆ ಕೊಟ್ಟ ಹೇಳಿಕೆಯಲ್ಲಿ ಇದನ್ನು ಉಲ್ಲೇಖಿಸಿದ್ದಾನೆ. ಬುರುಡೆ ಹೊತ್ತೊಯ್ದ ದಿನ ಕೆಟ್ಟ ಕನಸು. ದೆಹಲಿಗೆ ಬುರುಡೆ ತೆಗೆದುಕೊಂಡು ಹೋದ ದಿನ ನನಗೆ ರಾತ್ರಿಯೆಲ್ಲ ನಿದ್ರೆ ಬರಲಿಲ್ಲ. ಏನೇನೋ ಕೆಟ್ಟ ಕನಸು ಬೀಳ್ತಾ ಇತ್ತು. ಚಿನ್ನಯ್ಯ, ಗಿರೀಶ್ ಮಟ್ಟಣ್ಣವರ್ ಹಾಗೂ ಸುಜಾತಾ ಭಟ್ ವಿಮಾನದಲ್ಲಿ ವಾಪಸ್ಸಾಗಲು ಬಯಸಿದರು. ನನಗೆ ಟ್ರೈನ್ನಲ್ಲಿ ಬುರುಡೆ ತರುವಂತೆ ಹೇಳಿದರು. ಆದರೆ ನಾನು ಒಪ್ಪಲಿಲ್ಲ. ದೆಹಲಿಯಲ್ಲೇ ಬುರುಡೆ ಬಿಟ್ಟು ಬಂದೆ. ಆಮೇಲೆ ಹುಡುಗನ ಮೂಲಕ ಟ್ರೈನ್ನಲ್ಲೇ ಬುರುಡೆ ವಾಪಸ್ ತರಲಾಯಿತು ಅಂತಲೂ ವಿಚಾರಣೆ ವೇಳೆ ಜಯಂತ್ ಬಾಯ್ಬಿಟ್ಟಿದ್ದಾನೆ. ಬುರುಡೆ ಗ್ಯಾಂಗ್ನ ಸದಸ್ಯರಾದಂಥ ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್ ಟಿ, ವಿಠಲ್ ಗೌಡ, ಸುಜಾತಾ ಭಟ್, ಅದರ ಜೊತೆಗೆ ಸೌಜನ್ಯಳ ತಾಯಿ ಕುಸುಮಾವತಿ ಎಲ್ಲರೂ ತಿಮರೋಡಿಯ ಉಜಿರೆಯಲ್ಲಿರುವಂಥ ಮನೆಯಲ್ಲಿ ಸೇರ್ತಾ ಇದ್ರು. ಆ ಸಂದರ್ಭದಲ್ಲಿ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಸುಳ್ಳು ಕೇಸುಗಳನ್ನು ಯಾವ ರೀತಿ ದಾಖಲಿಸಬೇಕು ಅನ್ನೋದರ ಬಗ್ಗೆನೂ ಚರ್ಚೆಗಳನ್ನು ಮಾಡ್ತಾ ಇದ್ರು. ಆ ಚರ್ಚೆಯಲ್ಲಿ ಕೊನೆಗೆ ಕಂಡುಕೊಂಡಿರುವಂಥದ್ದು ಇದೇ ಚಿನ್ನಯ್ಯನನ್ನ ತಮಿಳುನಾಡಿನಿಂದ ಕರೆತಂದು ಆತನ ಮೂಲಕ ಬುರುಡೆಯನ್ನು ಕೊಟ್ಟು ಒಂದು ಸುಳ್ಳು ಕೇಸನ್ನು ದಾಖಲಿಸಬೇಕು ಅನ್ನುವಂಥದ್ದನ್ನು ತೀರ್ಮಾನ ಮಾಡಲಾಗಿತ್ತು. ಅದರ ಹಿನ್ನೆಲೆಯಲ್ಲೇ ಈಗ ಧರ್ಮಸ್ಥಳದ ಕ್ಷೇತ್ರದ ವಿರುದ್ಧ ಯಾವ ರೀತಿ ಷಡ್ಯಂತರ ಮಾಡಿದ್ದಾರೆ ಅನ್ನುವಂಥದ್ದು ಈಗ SIT ತನಿಖೆಯಲ್ಲಿ ಬಹಿರಂಗಗೊಂಡಿರುವಂಥದ್ದು. ತಿಮರೋಡಿ ಮನೆಯಲ್ಲೇ ಷಡ್ಯಂತ್ರದ ಮೀಟಿಂಗ್. ತಮಿಳುನಾಡಿನಿಂದ ಚಿನ್ನಯ್ಯ ಕರೆಸಿ ದೂರು. SITಗೆ ಕೊಟ್ಟ ಹೇಳಿಕೆಯಲ್ಲಿ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧದ ಷಡ್ಯಂತ್ರವನ್ನು ಜಯಂತ್ ಒಪ್ಪಿಕೊಂಡಿದ್ದಾನೆ. ಮಹೇಶ್ ಶೆಟ್ಟಿ ಮನೆಯಲ್ಲಿ ನಾನು, ಗಿರೀಶ್ ಮಟ್ಟಣ್ಣವರ್, ಪುರಂದರಗೌಡ, ಸೌಜನ್ಯಳ ಮಾವ ವಿಠಲಗೌಡ, ಸೌಜನ್ಯಳ ತಾಯಿ ಕುಸುಮಾವತಿ ಪದೇ ಪದೇ ಭೇಟಿಯಾಗಿ ಸಭೆ ನಡೆಸ್ತಾ ಇದ್ವು.
ಧರ್ಮಸ್ಥಳ ವಿರುದ್ಧ ಯಾವ ರೀತಿ ಸುಳ್ಳು ಕೇಸನ್ನು ಪೊಲೀಸ್ ಠಾಣೆಯಲ್ಲಿ ದಾಖಲಿಸಬೇಕು ಅಂತ ಚರ್ಚೆ ಆಗ್ತಾ ಇತ್ತು. ತಮಿಳುನಾಡಿನಿಂದ ಚಿನ್ನಯ್ಯನನ್ನು ಕರೆಸಿ ಬುರುಡೆ ಕೊಟ್ಟು ದೂರು ದಾಖಲಿಸೋದು ಅಂತ ಕೊನೆಗೆ ತೀರ್ಮಾನವಾಗಿತ್ತು. ಅದರಂತೆಯೇ ಆತನನ್ನು ಕರೆಸಿ ಈ ಎಲ್ಲ ಷಡ್ಯಂತ್ರ ಮಾಡಿದ್ವಿ ಅಂತ ಜಯಂತ್ ಸತ್ಯ ಬಿಚ್ಚಿಟ್ಟಿದ್ದಾನೆ. ಬುರುಡೆ ಗ್ಯಾಂಗ್ ಕಲೆಕ್ಟ್ ಮಾಡಿರುವಂಥ ಒಂದು ಬುರುಡೆಯನ್ನು ನೇರವಾಗಿ ದೆಹಲಿಗೆ ತಗೊಂಡು ಹೋಗಿರುವಂಥದ್ದು. ಅದರಲ್ಲಿ ಜಯಂತ್ ಅದನ್ನು ರೈಲ್ನ ಮುಖಾಂತರ ತಗೊಂಡು ಹೋಗಿರುವಂಥದ್ದು. ಅದರ ಜೊತೆಗೆ ಗಿರೀಶ್ ಮಟ್ಟಣ್ಣರು, ಸುಜಾತ ಭಟ್ ಜೊತೆಗೆ ಚಿನ್ನಯ್ಯ 3 ಮಂದಿನೂ ವಿಮಾನದ ಮೂಲಕ ಮಂಗಳೂರಿನಿಂದ ದೆಹಲಿಗೆ ತೆರಳಿದ್ರು. ಅಲ್ಲಿ ಒಂದು ರೂಮ್ ಮಾಡಿ ಅಲ್ಲಿ ಬೇಕಾದಂಥ ವಕೀಲರನ್ನು ಸಂಪರ್ಕ ಮಾಡುವಂಥದ್ದು, ಸುಪ್ರೀಂ ಕೋರ್ಟಿಗೆ ಹೋಗಿರುವಂಥದ್ದು ಎಲ್ಲವನ್ನ ಮಾಡಿದ ಬಳಿಕ ರೂಮ್ನಲ್ಲಿ ಅವರು ಇರುವಂಥದ್ದು. ಆ ಸಂದರ್ಭದಲ್ಲಿ ಸುಜಾತಗೆ ಬೇರೆ ರೂಮ್ ಕೊಟ್ಟಿದ್ರು ಮತ್ತು ಈ ಮೂವರು ಒಂದೇ ರೂಮನಲ್ಲಿದ್ದರು. ಆದರೆ ಆ ಸಂದರ್ಭದಲ್ಲಿ ತನಗೆ ಕೆಟ್ಟ ಕನಸು ಬಿದ್ದಿದೆ ಅನ್ನುವಂಥದ್ದನ್ನು ಜಯಂತ್ ಆತನ ಹೇಳಿಕೆಯಲ್ಲಿ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಬುರುಡೆಯನ್ನು ವಾಪಸ್ ತರಲಿಕ್ಕೆ ಆತ ಒಪ್ಕೊಂಡಿಲ್ಲ. ನೇರವಾಗಿ ವಿಮಾನದ ಮೂಲಕ ಮತ್ತೆ ಬೆಂಗಳೂರಿಗೆ ಬಂದಿರುವಂಥದ್ದು. ಅದಾದ ಬಳಿಕ ಅಲ್ಲೇ ಇದ್ದಂಥ ಬುರುಡೆಯನ್ನು ಮತ್ತೊಂದು ಬಾರಿ ಹೋಗಿ ಆತ ರೈಲ್ನ ಮುಖಾಂತರ ಹೋಗಿ ವಾಪಸ್ ತಂದಿರುವಂಥದ್ದು. ಹೀಗಾಗಿ ಈ ಬುರುಡೆಯನ್ನು ಇಲ್ಲಿಂದ ದೆಹಲಿಗೆ ತಗೊಂಡು ಹೋಗಿರುವಂಥದ್ದು ಇದೇ ಜಯಂತ್ ಅನ್ನುವಂಥದ್ದನ್ನು ಆತ ಒಪ್ಕೊಂಡಿದ್ದಾನೆ. ಅದರ ಜೊತೆಗೆ ಸುಜಾತ ಭಟ್ಟಿಗೆ ಗೊತ್ತಾಗದ ರೀತಿಯಲ್ಲಿ ಅದನ್ನು ಆಕೆಯ ರೂಮ್ನಲ್ಲಿ ದೆಹಲಿಯಲ್ಲಿ ಇಟ್ಟಿರುವಂಥದ್ದನ್ನು ಆತ ಈ ಒಂದು ಆತನ ಹೇಳಿಕೆಯಲ್ಲಿ ಹೇಳ್ಕೊಂಡಿರುವಂಥದ್ದು. ಇದರಲ್ಲಿ ಎಲ್ಲದರಲ್ಲೂ ಗೊತ್ತಾಗ್ತಾ ಇರುವಂಥದ್ದು ಈ ಬುರುಡೆಯನ್ನು ಷಡ್ಯಂತರಕ್ಕಾಗಿ ಬಳಕೆ ಮಾಡಿರುವಂಥದ್ದು ಈಗ ಅವರ ತನಿಖೆಯ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡೋ ಭರದಲ್ಲಿ ಈ ಬುರುಡೆ ಗ್ಯಾಂಗ್ ಏನೆಲ್ಲ ಮಾಡಿದೆ ಅನ್ನೋದು SITಯ ತನಿಖಾ ವರದಿಯಲ್ಲಿ ಇದೆ. ಜಯಂತ್ ಹೇಳಿಕೆ ಬಳಿಕ ಬುರುಡೆ ಗ್ಯಾಂಗ್ಗೆ ಢವಢವ ಶುರುವಾಗಿದೆ. ಪಬ್ಲಿಕ್ ಟಿವಿ, ಮಂಗಳೂರು.